ನಮ್ಮ ನಾಯಕರಾದಂಥ ಕುಮಾರಣ್ಣವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಹೌದಪ್ಪ, ನೀವು 2,000 ಕೋಟಿನೋ 3,000 ಕೋಟಿನೋ, ನೀವು ಹೇಳ್ದಂಗೆ 13,000 ಕೋಟಿನೋ, ನೀವು ನಿಜಕ್ಕೂ KKRDB ಮೂಲಕ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ನೀವೇನಾದ್ರು ಹಣವನ್ನು ಒದಗಿಸ್ತೀರಾ ಅಂತಕ್ಕಂಥದ್ದಾದರೆ ಅದಕ್ಕೆ ಶ್ವೇತಪತ್ರವನ್ನು ಹೊರಡಿಸಿ ಅಂತಕ್ಕಂಥ ಸವಾಲನ್ನು ಸನ್ಮಾನ್ಯ ಕುಮಾರಣ್ಣ ಅವರು ಹಾಕಿದ್ದಾರೆ. ಆ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಸಿದ್ಧರಿದಾರ ಅಂತಕ್ಕಂಥದನ್ನ ಇವತ್ತು ಅವ್ರ ಆತ್ಮಸಾಕ್ಷಿಗೆ ಅವರು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ. ಇವತ್ತು ರಾಜ್ಯವನ್ನು ಸಂಪತ್ಭರಿತವಾದಂಥ ನಾಡು, ಸಂಪತ್ಭರಿತವಾದಂಥ ರಾಜ್ಯ. ಸನ್ಮಾನ್ಯ ಮುಖ್ಯಮಂತ್ರಿಗಳು 16ನೇ ಬಡ್ಜೆಟನ್ನು ಮಂಡನೆ ಮಾಡ್ತಾರೆ. ಅವ್ರು ಹೇಳ್ತಾರೆ 4.25 ಲಕ್ಷ ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಾರೆ. ಆ 4.25 ಲಕ್ಷ ಕೋಟಿಯಲ್ಲಿ ಯಾರಿಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಕೊಂಡಿದ್ದೀರಿ, ಎಷ್ಟು ಸಾಲ ಮಾಡಿದ್ದೀರಿ, ಆ ಸಾಲದ ಹೊರೆ ಪ್ರತಿ ಕನ್ನಡಿಗನ ಮೇಲೆ ಎಷ್ಟು ಅವನ ಹೆಗಲ ಮೇಲೆ ಒರೆಸಿದ್ದೀರಿ, ಗ್ಯಾರಂಟಿ ಅಂತೀರಿ. 55,000 ಕೋಟಿ ಬೇಕು ನಿಮಗೆ ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನೀಡಲಿಕ್ಕೆ. ಇಲ್ಲಿ ತುಂಬ ಜನ ಹೆಣ್ಮಕ್ಳು ಕೂತಿದ್ದೀರಿ ತಾಯಿ, ಒಂದು ಮಾತನ್ನು ನಾನು ತಿಳಿಸ್ಬೇಕಾಗ್ತದಮ್ಮ. ನಿಜವಾದಂಥ ಹೆಣ್ಣು ಮಕ್ಕಳ ಸಬಲೀಕರಣ ಅಂತಕ್ಕಂಥದ್ದು ಏನು? ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು. ಲಾಟ್ರಿ, ಸಾರಾಯಿ ಎಲ್ಲವನ್ನ ನಿಷೇಧ ಮಾಡಿದರು. ಆ ನಿಷೇಧ ಮಾಡಲಿಕ್ಕೆ ಕಾರಣ ಏನು? ಅವರು ಹೋದ ಬಂದಲ್ಲಿ ಕೂಡ ರಾಜ್ಯಾದ್ಯಂತ ಹೆಣ್ಮಕ್ಳುಗಳು ಭಾಳ ನೋವಿನಿಂದ ಅವರ ಅಳಿಲಿನ ಸನ್ಮಾನ್ಯ ಕುಮಾರಣ್ಣವರು ಎಲ್ಲ ಹೇಳ್ಕೊಂಡ್ರು. ಇಲ್ಲ, ನಾವು ಕೂಲಿ ಕಾರ್ಮಿಕರು, ದಿನಗೂಲಿ ಮಾಡ್ತೇವೆ, 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ದುಡಿತೇವೆ. ನಮ್ಮ ಯಜಮಾನರುಗಳು ಮನೆಗೆ ತಗೊಂಡು ಬರ್ತಕ್ಕಂಥ ಹಣ, ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಹಣ ಇವತ್ತು ಎಲ್ಲೋ ಲಾಟ್ರಿ ಆಡ್ತಕ್ಕಂಥದ್ದು, ಸಾರಾಯಿನ ಇವತ್ತು ಉಪಯೋಗ ಮಾಡ್ತಕ್ಕಂಥದ್ದು, ಈ ರೀತಿ ಇವತ್ತು ಹಣವನ್ನು ಎಲ್ಲೆಲ್ಲೋ ಅದನ್ನು ದುರ್ಬಳಕೆ ಮಾಡಿ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾ ಇದೆ, ನಮಗೆ ರಕ್ಷಣೆ ಕೊಡಿ ಅಂತ ಹೆಣ್ಮಕ್ಳು ಹೇಳಿದರು. ನಿಮ್ಮ ನೋವಿಗೆ ಸ್ಪಂದಿಸಿ, ಅದರ ಅರಿವು ಸನ್ಮಾನ್ಯ ಕುಮಾರಣ್ಣವ್ರಿಗಿದೆ. ನಿಮ್ಮ ನೋವಿಗೆ ಸ್ಪಂದಿಸಿ ಕುಮಾರಣ್ಣವರು ತಗೊಂಡಂಥ ನಿರ್ಧಾರ. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ 2,000 ರೂಪಾಯಿ ಕೊಡ್ತೀವಿ, ಗೃಹಲಕ್ಷ್ಮಿ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತೀವಿ, ಅದೆಂಥದ್ದು ಯುವನಿಧಿ ಕೊಡ್ತೀನಿ, ಎಲ್ಲ ಥರ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ತಿಂಗಳ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆಯಾ? 2,000 ರೂಪಾಯಿ ಜಾರಿಗೊಳಿಸಿದಾರ ಸರ್ಕಾರ? ಯಾವಾಗಲೋ ಒಮ್ಮೆ ಸಂಸತ್ ಚುನಾವಣೆ ಬರ್ತದೆ, ಮುಂದಿನ ZPTP ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲೂ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಮರ್ಪಕವಾಗಿ ದುಡ್ಡು ಹೋಗ್ತಾ ಇದೆ ಅಂತ. ನಿಜವಾದಂಥ ಸಬಲೀಕರಣ ಆಗಬೇಕು ಅಂದರೆ ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಉದ್ಯೋಗಗಳು ಸೃಷ್ಟಿಯಾಗಬೇಕು. ತುಂಬ ಜನ ಇವತ್ತು ಚರಣ್ ಗೌಡ್ರು ಹೇಳ್ತಾ ಇದ್ರು, ಭಾಳ ಜನ ಒಂದು ಕಲ್ಪನೆಯಲ್ಲಿದ್ದಾರೆ, ತಪ್ಪು ಕಲ್ಪನೆಯಲ್ಲಿ. ಕುಮಾರಣ್ಣವರು ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ, ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರೆ. ಅವರು ಎಲ್ಲಿ ಬೇಕಾದರೂ ಇಂಡಸ್ಟ್ರಿಗಳನ್ನ ಚುಟ್ಕಿ ಹೊಡೆಯೋಷ್ಟ್ರಲ್ಲಿ ತಗೊಂಬಂದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕುಮಾರಣ್ಣವರು ಇವತ್ತು ಏನೇ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೂ ಕೂಡ ರಾಜ್ಯ ಸರ್ಕಾರದ ಸಹಕಾರ ಇರಬೇಕು, ಸಾಮತ ಇರಬೇಕು, ಸೌಹಾರ್ದತೆ ಇರಬೇಕು. ಇದು ಯಾವುದು ಕೂಡ ಅವರಲ್ಲಿ ಕಾಣ್ತಾ ಇಲ್ಲ. ಏನೇ ಕುಮಾರಣ್ಣವರು ಕೆಲಸ ಮಾಡೋಕ್ಕೆ ಹೋದರೂ ಅದರಲ್ಲಿ ತಡೆಗಟ್ತಾರೆ. ಎಲ್ಲಿ ಕುಮಾರಣ್ಣನಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಸರು ಬಂದ್ಬಿಡುತ್ತೋ, ಎಲ್ಲಿ ಮತ್ತೆ ಕುಮಾರಣ್ಣವ್ರು ಬೇಕು ಅಂತಕ್ಕಂಥದ್ದನ್ನ ಜನ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಪೇಕ್ಷೆಯನ್ನು ಪಟ್ಟುಬಿಡ್ತಾರೋ, ಎಲ್ಲಿ ನಮಗೆ ಹಿನ್ನಡೆ ಆಗಿಬಿಡ್ತದೋ ಅಂತ ಭಯದಿಂದ ಇವತ್ತು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ. ತುಂಬ ಜನಕ್ಕೆ ಅನಿಸ್ತಾ ಇದೆ ಇವತ್ತು, ಇಲ್ಲಪ್ಪ ಕುಮಾರಣ್ಣ ಮಿನಿಸ್ಟ್ರ್ ಇದ್ದಾರೆ, ನಮಗೇನೋ ಒಳ್ಳೆಯದಾಯ್ತದೆ, ನಮ್ಗೆ ಉದ್ಯೋಗ ಸೃಷ್ಟಿ ಆಯ್ತದೆ, ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಭಾಗದಲ್ಲಿ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತಾರೆ ಅಂತ. ಕುಮಾರಣ್ಣನಿಗೂ ಮನಸ್ಸಲ್ಲಿದೆ. ಜನ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಕುಮಾರಣ್ಣವ್ರು ಎಂದೂ ಕೂಡ ಕೈ ಕಟ್ಕೊಂಡು ಕೂರ್ತಕ್ಕಂಥ ನಾಯಕ ಅಲ್ಲ. ಸದಾಕಾಲ ಅವರು ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ನಮ್ಮ ಕರ್ನಾಟಕ ನಾಡಿನ ಜನತೆ ಪರವಾಗಿ. ಇಲ್ಲಿ ಹಳೆ ಮೈಸೂರು ಪ್ರಾಂತ್ಯ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಯಾವ ತಾರತಮ್ಯ ಇಲ್ಲ. ನಮಗೆ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು 7.5 ಕೋಟಿ ಕನ್ನಡಿಗರ ಸಮಗ್ರ ಅಭಿವೃದ್ಧಿ ಜನತಾದಳ ಪಕ್ಷ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಗುರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನು ಹೆಚ್ಚು ಕಡೆ ಪ್ರವಾಸವನ್ನು ಮಾಡಬೇಕಾಗಿದೆ. ಈಗ ಜೇವರ್ಗಿಗೆ ಹೋಗಬೇಕಾಗಿದೆ. ಬಹುಶಃ ಅಲ್ಲಿ ಕ್ಲೋಸ್ ಡೋರ್ ಸಭೆನಾ
ವಾತಾವರಣ ಮಳೆ ಬರ್ತಕ್ಕಂಥದ್ದು ಕಾಣಬಹುದು ನಾವು. ಹಾಗಾಗಿ ದಯವಿಟ್ಟು ಬಂದಿರತಕ್ಕಂಥ ವಿಚಾರವನ್ನು ಕೊನೆಯದಾಗಿ ನಿಮ್ಮ ಮುಂದೆ ಇಡ್ತೇನೆ. ನಿಮ್ಮ ಮೊಬೈಲ್ ಫೋನ್ಗಳು ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಇಟ್ಕೋಬೇಕು ಅಂತ ಮನವಿ ಮಾಡ್ತೇನಣ್ಣ. ದಯಮಾಡಿ ಮೊಬೈಲ್ ಫೋನ್ಗಳು ತೆಗಿರೋಣ, ಮೊಬೈಲ್ ಫೋನ್ಗಳು ತೆಗಿರೋಣ ದಯವಿಟ್ಟು. ಇಲ್ಲಿಂದ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರ ನೋಂದಣಿಯ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆಲಿ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನು ದಯಮಾಡಿ ಕಲಬುರಗಿ ಜಿಲ್ಲೆಯ ಎಲ್ಲ ನನ್ನ ಪಕ್ಷದ ಪ್ರಮುಖ ಮುಖಂಡರು ತಾಯಂದ್ರು ಸಾರಬೇಕಮ್ಮ. ನಂಬರ್ ಹೇಳ್ತೀನಿ ಕಣವ, ಒಂದು ಮಿಸ್ಡ್ ಕಾಲ್ ಕೊಡಿ, ದುಡ್ಡು ಖರ್ಚಾಗೋದಿಲ್ಲ, ಒಂದೇ ಒಂದು ಕಾಲ್ ಅಷ್ಟೇ. ಮಾಡ್ತೀರಾ? ಹೇಳ ನಂಬರು. ಶರಣ್ಗೌಡ್ರು ಹೇಳವ್ರೆ ಆಗಲೇ, ನಾನು ಹೇಳ್ಬಿಡ್ತೀನಿ. 99000028 ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರಿಗೆ ಒಂದು ಮನವಿ ಮಾಡ್ತೇನೆ. ಕೊನೆಯದಾಗೆ ನಿಖಿಲ್ ಕುಮಾರಸ್ವಾಮಿ ಬಂದ, ವೇದಿಕೆಯಲ್ಲಿ ನಿಂತ, ಮಾತಾಡ್ದ, ಇಲ್ಲಿಂದ ಹೊರಟ, ನಾವೆಲ್ಲ ಹೋಗಿ ಮನೆಗೆ ಸೇರ್ಕೊಂಡ್ವಿ ಅಂತ ಹಾಕ್ಕೊಡ್ದು. ದಯಮಾಡಿ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ಇರ್ತೇವೆ ಅಂತಕ್ಕಂಥದ್ದನ್ನು ನೀವು ಧ್ವನಿಯಾಗಿ ನಿಲ್ಲಬೇಕು ಅಂತಕ್ಕಂಥದ್ದಾದರೆ ನಾವು ಯಾರೂ ಕೂಡ 3 ವರ್ಷ ಅಂದರೆ 1000 ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಇರೋದು. ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದಾಗಬಾರ್ದು. ಅಕ್ಕ ಅವರು ಚಾಲನೆ ಕೊಟ್ಟಿದ್ದಾರೆ, ಮಹೇಶ್ವರಿ ಅಕ್ಕ ಅವರು. ಅಫ್ಜಲ್ಪುರದ ನಾಟಿಕರ್ ಸಾಹೇಬರು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಕೃಷ್ಣಾರೆಡ್ಡಿ ನನ್ನ ಯುವ ಸಮುದಾಯದ ಯುವ ಮುಖಂಡ ಇಲ್ಲಿದ್ದಾರೆ, ಅವರು ಕೂಡ ಸಾಕಷ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಧನ್ಯವಾದ ಬ್ರದರ್. ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರತಿ ಪಂಚಾಯಿತಿಗೂ, ನಿಮ್ಮ ತಾಲೂಕಿನ ಪಂಚಾಯಿತಿ ಹಳ್ಳಿಗಳು ಬೂತ್ ಮಟ್ಟದಲ್ಲಿ ಹಿರಿಯಕರು, ಯುವಕರು, ಮಹಿಳೆಯರು, ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮದವ್ರನ್ನ ಒಗ್ಗೂಡಿಸಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಸಾಧನೆಗಳ ಪಟ್ಟಿ ನಿಮ್ಮ ಕೈಗೆ ಕೊಡ್ತೇನೆ. ಅದರ ಜೊತೆಯಲ್ಲಿ ಫೋನ್ ನಂಬರ್ ಕೊಡ್ತೇನೆ. ದಯವಿಟ್ಟು ತಾವೆಲ್ಲರೂ ಹೋಗಿ ಪಕ್ಷದಲ್ಲಿ ಸಕ್ರಿಯವಾಗಿ ಸಂಘಟನೆಗೆ ಇಂದಿನಿಂದ 30 ದಿನಗಳ ಕಾಲ ಈ ಒಂದು ಅಭಿಯಾನದಲ್ಲಿ ದಿವಸಕ್ಕೆ 3 ರಿಂದ 4 ತಾಸು, ನಾನೇನು ಹೆಚ್ಚಿಗೆ ನಿಮಗೆ ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಮಿಕ್ಕಿದ ತಾಸು ನೀವು ಬೇರೆ ಕೆಲಸನೂ ಮಾಡ್ಕೊಳ್ಳಿ. ದಿವಸಕ್ಕೆ 3 ರಿಂದ 4 ತಾಸು 30 ದಿನ ಎಲ್ಲ ಪಂಚಾಯಿತಿಯವರು ಒಂದು ಟೀಮ್ ಅಪ್ ಆಗಿ ದಯಮಾಡಿ ತಾವೆಲ್ಲ ಗ್ರೌಂಡ್ಗೆ ಇಳಿಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ. ಯಾಕೆಂದರೆ ನಮ್ಮ ಮುಂದೆ ಸವಾಲಿದೆ. 50 ಲಕ್ಷ ಗುರಿ ದಾಟಬೇಕು ಅಂತ ಅಂದ್ಕೊಂಡಿದ್ದೇವೆ. ಆ ಗುರಿ ದಾಟಬೇಕು ಅಂದರೆ ನೀವು ಸ್ಥಳೀಯವಾಗಿ ಹಳ್ಳಿಗಳಲ್ಲಿ ಇಳಿದ್ರೆ ಮಾತ್ರ ಆ ಗುರಿಯನ್ನು ನಾವು ಸಾಧನೆ ಮಾಡಲಿಕ್ಕಾಗ್ತದೆ. ಹಾಗಾಗಿ ದಯಮಾಡಿ ನಾವೆಲ್ಲರೂ ಕಾರ್ಯೋನ್ಮುಖರ ಕೆಲಸ ಮಾಡೋಣ. ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ತಾಯಂದ್ರುಗಳು, ಅಕ್ಕ ತಂಗಿಯರು ತುಂಬ ವಿಶ್ವಾಸದಿಂದ ನಮ್ಮನ್ನು ಜಿಲ್ಲೆಗೆ ಬರಮಾಡ್ಕೊಂಡಿದ್ದೀರಿ. ಈ ನಿಮ್ಮ ವಿಶ್ವಾಸವನ್ನು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ನಾವುಗಳು ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಕಾಪಾಡ್ಕೊಳ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಮತ್ತೆ ನಿಮಗೆ ಭೋಜನದ ವ್ಯವಸ್ಥೆ ಎಲ್ಲವೂ ಕೂಡ ಉತ್ತಮದ ರೀತಿಯಲ್ಲಿ ಆಗಿದೆ. ದಯಮಾಡಿ ತಾವೆಲ್ಲರೂ ಊಟ ಮಾಡಿ ನಿಮ್ಮ ಊರುಗಳಿಗೆ, ನಿಮ್ಮ ವಾರ್ಡ್ಗಳಿಗೆ ನೀವು ತೆರಳಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.